ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೌಡಿ ಬಂದು ದಾಸಣ್ಣ ಕಾರ್ ತರೋಕೆ ಹೇಳಿದರೆ ಕೀ ಕೊಡಿ ಅಂತಾನೆ. ಏಯ್, ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತೀಯಾ? ಮನೆಗೆ ಬಂದು ಇನ್ನು 2 ಅವರ್ ಆಗಿಲ್ಲ, ಆಗಲೇ ಕೀ ಕೇಳ್ಕೊಂಡು ಬಂದಿದ್ಯಾ ಅಂತ ಹರಿ ಹೊಡೆಯೋಕೆ ಹೋಗ್ತಾನೆ. ನೋಡಿ, ಹೊಡೆಯೋದಕ್ಕೆಲ್ಲ ಬರಬೇಡಿ, ಅಣ್ಣ ಹೇಳಿದ್ದಕ್ಕೆ ಬಂದಿದ್ದಷ್ಟೇ. ಕೀ ಕೊಟ್ಟರೆ ನಾನು ಹೋಗ್ತಿರ್ತೀನಿ, ಸುಮ್ಮನೆ ನಮ್ಮದೇ ಜಗಳ ಎಲ್ಲ ಬೇಡ ಅಂತಾನೆ ರೌಡಿ. ಯಾರೋ ಜಗಳ ಮಾಡ್ತಿರೋದು? ಮೊದಲು ಶುರು ಮಾಡಿರೋದು ನೀನು ಅಂತಾನೆ ಹರಿ. ಅದೆಲ್ಲ ನನಗೆ ಗೊತ್ತಿಲ್ಲ, ದಾಸಣ್ಣನ ಕೇಳಿ ಅಂತಾನೆ ರೌಡಿ. ಏನು, ನಿಮ್ಮ ದಾಸಣ್ಣ ದೊಡ್ಡ ಬಂಟನ ಅಂತಾನೆ ಹರಿ. ಆಗ ಚಂದನ ಒಳಗೆ ಹೋಗಿ ಹಣ, ಚಿನ್ನದ ಬ್ಯಾಗು ಮತ್ತು ಕಾರ್ ಕೀನ ತಂದು ರೌಡಿ ಕೈಗೆ ಬಿಸಾಕಿ, ಇನ್ನು ಮುಂದೆ ಆದರೂ ಮನೆ ಹಾಳು ಕೆಲಸನ ಬಿಡೋದಕ್ಕೆ ಹೇಳು ನಿಮ್ಮ ಬಾಸ್ಗೆ ಅಂತಾಳೆ. ಆಗ ರೌಡಿ ಕಾರನ್ನು ನೋಡ್ತಾನೆ. ಏಯ್, ಏನು ನೋಡ್ತಿದ್ಯಾ? ಎಲ್ಲ ಕರೆಕ್ಟಾಗಿದೆ, ನಾನು ನಂಬರ್ 1 ಡ್ರೈವರ್. ನಿನ್ನ ಥರ ಮೋಸ ವಂಚನೆ ಎಲ್ಲ ನನಗೆ ಗೊತ್ತಿಲ್ಲ ಅಂತಾನೆ ಹರಿ. ನಿಮ್ಮ ಬಾಸ್ ತರಹ ಚೀಪಾಗಿ ಎಲ್ಲ ಪ್ಲ್ಯಾನ್ ಮಾಡೋಕ್ಕೂ ನಮಗೆ ಬರಲ್ಲ. ನಾವೇನಿದ್ರು ಕಷ್ಟ ಬಂದಾಗ ಎದುರಿಸಿ ನಿಲ್ಲೋರು. ನಿಮ್ಮ ಓನರ್ಗೆ ಹೋಗಿ ಹೇಳು, ನಿಮ್ಮ ಅಹಂಕಾರನ ಈ ಮನೆಯವರು ಮಣ್ಣು ಮಾಡಿದ್ದಾರೆ ಅಂತಾಳೆ ಚಂದನ. ಏನು ಗುರಾಯಿಸ್ತಿದ್ಯಾ? ಅರ್ಥ ಆಯ್ತು ತಾನೆ? ಕಣ್ಣು ಕಿತ್ತು ಹಾಕ್ಬಿಡ್ತೀನಿ, ಬಿಡುಗಾಡಿ ಅಂತಾನೆ ಹರಿ. ಆಗ ರೌಡಿ ಕಾರ್ ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಆಗ ಹರಿ ಮೈ ಹತ್ರ, ನೋಡ್ದೆ ಮೈ, ನಿಮ್ಮ ಅತ್ತಿಗೆ ಅವ್ರ ಮನೆಯವರಿಗೆ ಸಪೋರ್ಟ್ ಮಾಡಿದೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಆಳ ಹತ್ರನೇ ನಾವು ಒಳ್ಳೆಯವರು, ಅವ್ರ ಮನೆಯವ್ರ ತರಹ ಅಲ್ಲ ಅಂತ ಹೇಳಿಸ್ತಿದ್ದಾರೆ. ನಿಮ್ಮ ಅತ್ತಿಗೆ ಬರ್ತಾ ಬರ್ತಾ ನನ್ನ ಹೆಂಡತಿಯಾಗಿ ಬದಲಾಗ್ತಿದ್ದಾಳೆ ಅಂತಾನೆ ಹರಿ. ಚಂದನ ನೋಡಿದ್ರ ಅಂತ ಬಾಯಿ ನೋವು ಅನ್ನೋ ಥರ ನಾಟಕ ಮಾಡ್ತಾನೆ. ಏನಾಯಿತು, ಹಾಸ್ಪಿಟ್ಲಿಗೆ ಹೋಗ್ಬರೋಣವಾ? ಡಾಕ್ಟ್ರ್ ಹತ್ರ 1 ಸಲ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತಾಳೆ ಚಂದನ. ಇದಕ್ಕೆ ಡಾಕ್ಟ್ರ್ ಎಲ್ಲ ಏನೂ ಬೇಡ, ರೆಸ್ಟ್ ಮಾಡಿದರೆ ಬೆಳಿಗ್ಗೆ ಅಷ್ಟರಲ್ಲಿ ಪೇನ್ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಅಂತ ಚಂದನ ಅಳೋದನ್ನು ನೋಡಿ, ಇವಾಗ ಏನಾಯಿತು ಅಂತಾನೆ ಹರಿ. ಸಾರಿ, ಎಲ್ಲನೂ ನನ್ನಿಂದನೇ ಅಂತಾಳೆ ಚಂದನ. ಈ ನೋವೆಲ್ಲ ಒಂದು ಲೆಕ್ಕನ ನಮಗೆ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ತೀನಿ ಅಂತಾನೆ ಹರಿ. ಚಂದನ ಹೋಗ್ತಾಳೆ. ನೋಡಿದ್ದೆ ಮೈ, 2 ದಿನ ನಡೆದಿರೋದು ನೋಡಿದರೆ ಎಷ್ಟು ಬೇಜಾರಾಯಿತು. ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಇದಕ್ಕೇನೆ ನನಗೆ ನೋವಾಯಿತು ಅಂದ ತಕ್ಷಣ ಅವಳ ಮುಖದಲ್ಲಿ ಹಿಂಗೆ ಭಯ ಆಯಿತು ಅಂತ ನೋಡ್ದ. ನನಗೆ ನೋವಾದರೆ ಅವಳಿಗೂ ನೋವಾಗುತ್ತೆ ಅಂತಾನೆ ಅರ್ಥ. ನಿಧಾನಕ್ಕೆ ನನ್ನ ಮೇಲೆ ಲವ್ ಬರ್ತಿದೆ, ಇದು ಆದಷ್ಟು ಬೇಗ ಸ್ಪೀಡ್ ಆಗ್ಲಪ್ಪ ದೇವ್ರೆ ಅಂತಾನೆ ಹರಿ. ಅಣ್ಣ, ನಾನು ಲವ್ ಮಾಡಿ ಮದುವೆ ಆಗಿರೋದನ್ನು ನೋಡಿದ್ದೀನಿ, ಮದುವೆ ಆಗಿ ಲವ್ ಮಾಡಿರೋರನ್ನು ನೋಡಿದ್ದೀನಿ, ಆದರೆ ನಿನ್ನ ಥರ ವಿಚಿತ್ರವಾಗಿ ಲವ್ ಮಾಡ್ತಿರೋರನ್ನು ನೋಡ್ತಿರೋದು ಇದೇ ಫಸ್ಟು. ಮತ್ತಿನ್ನೇನಣ್ಣ, ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದಿದ್ಯಾ, ಇವಾಗ ನೋಡಿದರೆ ಪಕ್ಕದ ಮನೆ ಹುಡುಗಿನ ಲವ್ ಮಾಡ್ದಂಗೆ ಲವ್ ಮಾಡ್ತಿದ್ಯಾ. ಡಿಫ್ರೆಂಟ್ ಲವ್ ಕಣೋ ನಿಂದು ಅಂತಾನೆ ಮೈ. ಲವ್ ಮಾಡೋರಿಗೆಲ್ಲ ಒಂದೇ ಟೆನ್ಷನ್ ಇರುತ್ತೆ, ನಮ್ಮ ಹುಡುಗಿನ ಬೇರೆ ಯಾವುದಾದ್ರೂ ಹುಡುಗಿಗೆ ಮದುವೆ ಮಾಡಿಕೊಟ್ರೆ ಅಂತ. ಆದರೆ ನನಗೆ ಆ ಟೆನ್ಷನ್ ಇಲ್ಲ, ಯಾಕಂದರೆ ಪ್ರೀತಿಲಿ ಏಟ್ ತಿಂದವನು ಸಾಯ್ಬೋದು, ಆದರೆ ಪ್ರೀತಿಗೋಸ್ಕರ ಏಟ್ ತಿನ್ನೋನು ಯಾವತ್ತೂ ಸಾಯಲ್ಲ. ಅವಳಿಗೆ ಇವಾಗ ಹಿಡಿಸಿದ್ದೀನಿ, ಆವಾಗ ಅವಳು ನಮ್ಮ ಫ್ಯಾಮಿಲಿನ ಅವಳ ಫ್ಯಾಮಿಲಿ ಅಂತ ಅಂದ್ಕೊಂಡ್ಳು, ಆವಾಗಲೇ ಲವ್ ಶುರುವಾಗಿದೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡು ಮೈ ಡಿಯರ್ ಹಬ್ಬಿ, ಚಿನ್ನು, ಮುದ್ದು, ಚಿನ್ನ, ಬಂಗಾರ, ಈ ಥರ ಎಲ್ಲ ಕರೆಯೋಕ್ಕೆ ಶುರು ಮಾಡ್ತಾಳೆ ಅಂತಾನೆ ಹರಿ. ಅಣ್ಣ, ಇದೆಲ್ಲ ನಿಕ್ ನೇಮಾ ಅಂತಾನೆ ಮೈ. ಇಲ್ಲ, ಅವಳು ನನಗೆ ಅಂತ ಇಡೋ ಲವ್ಲಿ ನೇಮ್ ಅಂತಾನೆ ಹರಿ. ಸೂಪರ್, ಅತ್ತಿಗೆ ಬಾಯಲ್ಲಿ ನಿನ್ನ ಹೆಸರನ್ನ ಹೇಗಾದರೂ ಕರ್ಸ್ಕೊ, ಆದರೆ ಅವರು ಈ ಮನೆ ಬಿಟ್ಟು ಹೋಗದೇ ಇದ್ದರೆ ಸಾಕು ಅಂತಾನೆ ಮೈ. ಅವಳದ್ದೇ ಮನೆ ಕಣೋ ಇದು, ಅವಳ್ಯಾಕೆ ಮನೆ ಬಿಟ್ಟು ಹೋಗ್ತಾಳೆ? ಹೆಣ್ಣಿಗೆ ಗಂಡನ ಮನೆ ಅಂದರೆ ಸ್ವರ್ಗ ಕಣೋ ಅಂತಾನೆ ಹರಿ. ಈಚೆ ಬೆಳಿಗ್ಗೆ ಹರಿ ನಿಂತ್ಕೊಂಡು ತಲೆ ಬಾಚ್ಕೋತಾ ಇರ್ತಾನೆ. ಚಂದನ ಕೂತಿರ್ತಾಳೆ. ಮುತ್ತು ಬಂದು, ಚಂದನ ತಿಂಡಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹರಿ, ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡು, ಸೈಟ್ಗೆ ಸ್ವಲ್ಪ ಬೇಗ ಹೋಗಬೇಕು, ಇಂಜಿನಿಯರ್ ಬರ್ತಿದ್ದಾರೆ ಅಂತಾನೆ ಮುತ್ತು. ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಕೆಲಸಕ್ಕೆ ಆರಾಮಾಗಿ ಹೋಗಿ, ನಾನು ಇಲ್ವಾ, ನಾನೆಲ್ಲ ನೋಡ್ಕೋತೀನಿ ಅಂತಾನೆ ಹರಿ. ನನಗೆ ಯಾರು ಹೆಲ್ಪು ಬೇಡ ಅಣ್ಣ, ನಾನೇ ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತಾಳೆ ಚಂದನ. ಸರಿ, ಬರ್ತೀನಿ ಅಂತ ಮೈ. ಏನಿನ್ನು ಮಲಗಿದ್ದಾನೆ ಮೈ? ಏನು ಇನ್ನೂ ಮಲಗಿದೆಯಾ? ಕಾಲೇಜಿಗೆ ಹೋಗಲ್ವಾ? ಎದ್ದೇಳು ಅಂತಾನೆ ಮುತ್ತು. ನಾನು ಎಬ್ಬಿಸ್ದೆ ಅಣ್ಣ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂದ, ಅದಕ್ಕೆ ನಾನು ಸುಮ್ಮನಾದೆ ಅಂತಾಳೆ ಚಂದನ. ಆಗ ಮುತ್ತು ಮೈನ ಮುಟ್ಟಿ, ಮೈ ಏನೋ ಇದು, ಇಷ್ಟೊಂದು ಸುಡ್ತಿದ್ಯಲ್ಲ, ಹುಷಾರಿಲ್ವಾ ನಿನಗೆ ಅಂತಾನೆ. ಸ್ವಲ್ಪ ಟಯರ್ಡ್ ಆಗಿದೆ ಅಣ್ಣ ಅಂತಾನೆ ಮೈ. ಎದ್ದೇಳು, ಹಾಸ್ಪಿಟ್ಲಿಗೆ ಹೋಗೋಣ ಅಂತಾನೆ ಮುತ್ತು. ಅಣ್ಣ, ಇಲ್ಲ, ಏನು ಬೇಡ ಅಂತಾನೆ ಮೈ. ಆಗ ಮುತ್ತುಗೆ ಕಾಲ್ ಬರುತ್ತೆ. ಹಲೋ ಅಮಿತ್ ಬಾಯ್ ಅಂತ ಮುತ್ತು ಹೋಗ್ತಾನೆ. ಆಗ ಹರಿ ಮೈನ ಮುಟ್ಟಿ, ಏನು ಮೈ ಇಷ್ಟೊಂದು ಸುಡ್ತಿದೆ, ಟ್ಯಾಬ್ಲೆಟ್ ತರ್ತೀನಿ ಅಂತಾನೆ ಹರಿ. ಏನು ಬೇಡ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತಾನೆ ಮೈ. ಜ್ವರ ಇದೆ ಕಣೋ ಅಂತಾಳೆ ಚಂದನ. ಟ್ರಾವೆಲ್ ಮಾಡಿದ್ಯಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಮೈ ಮಲಗ್ತಾನೆ. ಆಗ ಹರಿ, ಏನ್ರಿ ನಿಮ್ಮ ಕೈನಲ್ಲಿ ಪೇಪರ್ ಪದಬಂಧ ಮಾಡ್ಕೋತಿದ್ದೀರಾ ಅಂತಾನೆ. ಇಲ್ಲ, ಎಲ್ಲಿ ಕೆಲಸ ಇದೆ ಅಂತ ಮಾರ್ಕ್ ಮಾಡ್ಕೋತಿದ್ದೀನಿ ಅಂತಾಳೆ ಚಂದನ. ಯಾವ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀರಾ? ಬೆಂಗಳೂರಲ್ಲೇ ತಾನೆ ಅಂತಾನೆ ಹರಿ. ಅಲ್ಲ, ಮಂಗಳೂರಲ್ಲಿ ಅಂತಾಳೆ ಚಂದನ. ಅಷ್ಟು ದೂರನ ಅಂತಾನೆ ಹರಿ. ಮತ್ತು
ಕೇಳೋದು ನೋಡು, ಇಲ್ಲಿದ್ಕೊಂಡು ನಾನೇನು ಮಾಡಲಿ, ಅಲ್ಲಿಗೆ ಅಪ್ಲೈ ಮಾಡ್ತೀನಿ ಅಂತಾಳೆ ಚಂದನ. ಆಗ ಮುತ್ತು ವಾಪಸ್ ಬಂದು, ನಾನಿವತ್ತು ಕೆಲಸಕ್ಕೆ ಹೋಗ್ತಿಲ್ಲ, ಬಾ ಮೈ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ ಅವನೇ ಎಬ್ಬಿಸ್ತಾನೆ. ಅಣ್ಣ ಹಾಸ್ಪಿಟಲ್ ಎಲ್ಲ ಬೇಡ, ನೀನು ಕೆಲಸಕ್ಕೆ ಹೋಗೋಣ ಅಂತಾನೆ ಮೈ. ನಿನಗೆ ಜ್ವರ ಬಂದಿದೆ ಕಣೋ, ನಿನ್ನೆ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ಕೆಲಸಕ್ಕೆ ಹೋಗಲಿ ಅಂತಾನೆ ಮುತ್ತು. ಅಣ್ಣ ನಾನು ಇರ್ತೀನಿ ಅಲ್ವಾ, ನಾನು ನೋಡ್ಕೋತೀನಿ, ಇಂಜಿನಿಯರ್ ಬೇರೆ ಬರ್ತಾ ಇದ್ದಾರೆ ಅಂತಿದ್ದೀರಾ, ನೀವು ಹೊರಡಿ, ಸುಮ್ಮನೆ ಅಲ್ಲಿ ಪ್ರಾಬ್ಲಮ್ ಆಗೋದು ಬೇಡ. ಜ್ವರ ಇವಾಗ ತಾನೇ ಶುರುವಾಗಿದೆ ಅನಿಸುತ್ತೆ, ಟ್ಯಾಬ್ಲೆಟ್ ಕೊಡ್ತೀನಿ, ಅದಕ್ಕೆ ಕಡಿಮೆ ಆಗಿಲ್ಲ ಅಂದರೆ ಮಧ್ಯಾಹ್ನದ ಮೇಲೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತಾಳೆ ಚಂದನ. ಹ್ಞೂ ಅಣ್ಣ, ಅತ್ತಿಗೆ ನೋಡ್ಕೋತಾರೆ, ನೀನು ಕೆಲಸಕ್ಕೆ ಹೋಗು ಅಂತಾನೆ ಮೈ. ಸರಿನಮ್ಮ, ನಾನು ಹೋಗ್ಬರ್ತೀನಿ, ಇವನ ಕಡೆ ಹುಷಾರು, ಏನಾದರೂ ಬೇಕು ಅಂದರೆ ನನಗೆ ಫೋನ್ ಮಾಡಮ್ಮ ಅಂತಾನೆ ಮುತ್ತು. ಸರಿ ಅಣ್ಣ ಅಂತಾಳೆ ಚಂದನ. ಮೈ ರೆಸ್ಟ್ ಮಾಡು, ಬಿಸಿಯಾಗಿ ಊಟ ಮಾಡು, ತಣ್ಣೀರು ಕುಡಿಬೇಡ, ಎಲ್ಲೂ ಹೊರಗಡೆ ಹೋಗಬೇಡ, ಸರಿನಾ ಅಂತಾನೆ ಮುತ್ತು. ಅಣ್ಣ ನಾವೆಲ್ಲಿ ಅವನ ಹೊರಗಡೆ ಕಳಿಸ್ತೀವಿ, ನೀನು ಕೆಲಸಕ್ಕೆ ಹೋಗ್ಬಾ, ಲೇಟ್ ಆಗುತ್ತೆ ಅಂತಾನೆ ಹರಿ. ಸರಿ ನೋಡ್ಕೊ ಅಂತ ಮುತ್ತು ಹೋಗ್ತಾನೆ. ಅತ್ತಿಗೆ ನಾನು ಒಳಗೆ ಹೋಗಿ ಮಲಗ್ತೀನಿ, ಇಲ್ಲಿ ಡಿಸ್ಟರ್ಬ್ ಆಗ್ತಿದೆ ಅಂತಾನೆ ಮೈ. ಸರಿ ಮೈ ಅಂತಾಳೆ ಚಂದನ. ರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಾನೆ ಹರಿ. ಸಣ್ಣ ಜ್ವರ, ಅವನು ರೆಸ್ಟ್ ಮಾಡಿದರೆ ಸರಿ ಹೋಗ್ತಾನೆ, ನೀನು ಒಳಗಡೆ ಹೋಗಿ ರೆಸ್ಟ್ ಮಾಡು ಮೈ ಅಂತಾಳೆ ಚಂದನ. ಆಗ ಮೈ ಹೋಗ್ತಾನೆ. ನೀವು ಕೆಲಸಕ್ಕೆ ಹೋಗಿ, ಮೈ ಜೊತೆ ನಾನಿರ್ತೀನಿ ಅಂತಾಳೆ ಚಂದನ. ನಾನಿವತ್ತು ಕೆಲಸಕ್ಕೆ ಹೋಗಲ್ಲ, ನಿನ್ನೆಯಿಂದ ನನಗೂ ಮೈಕೈ ನೋವ್ತಾ ಇದೆ, ಕೈಕಾಲು ಆಡ್ಸೋಕ್ಕಾಗ್ತಿಲ್ಲ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಹರಿ. ನಿನ್ನನ್ನೇ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದೆ ಅಲ್ವಾ ಅಂತಾಳೆ ಚಂದನ. ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ನಿನ್ನೆ ಥರ ಶಾಖ ಕೊಟ್ಟರೆ ಕಮ್ಮಿ ಆಗುತ್ತೆ, ನಿನ್ನೆ ಪೇಯ್ನ್ ಎಷ್ಟು ರಿಲೀಫ್ ಆಗಿತ್ತು ಗೊತ್ತಾ, ಅದಕ್ಕೋಸ್ಕರನೇ ನಾನು ಇವತ್ತು ಕೆಲಸ ಹೋಗೋಣ ಅಂತ ರೆಡಿಯಾಗಿದ್ದು, ನೋಡಿದರೆ ಮತ್ತೆ ಶುರುವಾಗಿದೆ ಅಂತಾನೆ ಹರಿ. ಸರಿ ಅಂಕಲ್ ಹತ್ರ ಶಾಖ ಕೊಡೋಕೆ ಹೇಳ್ತೀನಿ ಅಂತಾಳೆ ಚಂದನ. ಅವನ ಹತ್ರ ಹೇಳಿದರೆ ಕರೆಂಟ್ ಶಾಕ್ ಕೊಡೋನು ಅವನ ಹತ್ರ ಹೇಳ್ತೀನಿ ಅಂತಿದ್ದೀರಲ್ಲ ಅಂತಾನೆ ಹರಿ. ಮತ್ಯಾರು ಕೊಡಬೇಕು ಅಂತಾಳೆ ಚಂದನ. ನೀನೇ ಶಾಖ ಕೊಟ್ಟಿದ್ಯಾರು ಅಂತ ಹರಿಗೊಣಗ್ತಾನೆ. ಗೊತ್ತಾಯಿತು, ನಾನು ನೀರು ಬಿಸಿ ಮಾಡಿ ಇಟ್ಟಿರ್ತೀನಿ, ಅಣ್ಣ ಬಂದು ನಿಮಗೆ ಶಾಖ ಕೊಡ್ತಾರೆ, ನಾಳೆ ಅಷ್ಟರಲ್ಲಿ ನೋವೆಲ್ಲ ಏನೂ ಇರಲ್ಲ. ಮಾಯಾ ನೀವು ಇಲ್ಲೇ ರೆಸ್ಟ್ ಮಾಡ್ತೀರಿ, ನಾನು ಮೈಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಚಂದನ ಹೋಗ್ತಾಳೆ. ನಿನ್ನೆ ಶಾಖ ಕೊಟ್ಟಿದ್ದು ಈಗ ಇವರಿಗೆ ನೆನಪೋಯ್ತಾ, ನಾನು ಅದಕ್ಕೋಸ್ಕರನೇ ಅಲ್ವಾ ರಜೆ ಮಾಡಿದ್ದು ಅಂತ ಹರಿ ಯೋಚನೆ ಮಾಡ್ತಾನೆ. ಈಚೆ ಕಂಟಿ ಗ್ಯಾರೇಜ್ಗೆ ಬರ್ತಾನೆ. ಆಗ ಬ್ಯಾಟ್ರಿ, ನಿನ್ನೆ ಎಲ್ಲಿಗೆ ಹೋಗಿದ್ದೆ ಅಣ್ಣ, ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಅಂತಾನೆ. ಡೆಲಿವರಿ ಕೊಡಬೇಕಾಗಿರೋ ಬೈಕೆಲ್ಲ ಕೊಟ್ಟಾಯ್ತಾ ಅಂತಾನೆ ಕಂಟಿ. ನಿನ್ನೆ 2 ಗಾಡಿ ಡೆಲಿವರಿ ಕೊಡಬೇಕಿತ್ತು, ನೀನು ಬೇರೆ ಇಲ್ಲ ಅಲ್ವಾ, ಕೆಲಸ ಬೇರೆ ಪೆಂಡಿಂಗ್ ಇದೆ ಅಂತಾನೆ ಬ್ಯಾಟ್ರಿ. ಸರಿ ಇವತ್ತು ಕೊಟ್ರಾಯ್ತು ಅಂತ ಕಂಟಿ ಬಟ್ಟೆ ಚೇಂಜ್ ಮಾಡ್ತಾನೆ. ಅಣ್ಣ ನಾನು ಕೇಳಿದ್ದಕ್ಕೇನೂ ಹೇಳಲಿಲ್ಲ, ನಿನ್ನೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಅಂತಾನೆ ಬ್ಯಾಟ್ರಿ. ಫೋನ್ ಚಾರ್ಜ್ ಖಾಲಿ ಆಗಿತ್ತು, ಸ್ವಿಚ್ ಆಫ್ ಆಗಿತ್ತು, ಮನೇಲಿ ಚಾರ್ಜ್ ಹಾಕೋಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಹಾಕಿದೆ ಅಂತ ಫೋನ್ ನೋಡ್ತಾನೆ ಕಂಟಿ. ಆಗ ಕಂಟಿಗೆ ತುಂಬ ಮೆಸೇಜ್ ಬರುತ್ತೆ. ಒಂದಿನ ಫೋನ್ ಸ್ವಿಚ್ ಆಫ್ ಆಗಿದ್ದಕ್ಕೆ ಎಷ್ಟೊಂದು ಮೆಸೇಜ್ ನೋಡೋಣ, ನಿನ್ನ ಫೋನ್ ಸ್ವಿಚ್ ಆಫ್ ಮಾಡಿದರೆ ಎಷ್ಟು ಜನರಿಗೆ ಟೆನ್ಷನ್ ಆಗುತ್ತೆ ನೋಡಿದ್ಯಾ. ವೈಭವಿ ಅತ್ತಿಗೆ ಟೆನ್ಷನಲ್ಲಿ ರಾತ್ರಿ ಎಲ್ಲ ಮೆಸೇಜ್ ಮಾಡ್ತಾನೆ ಇದ್ರು ಅನಿಸುತ್ತೆ, ನೋಡೋಣ ಈಗಲೂ ಮಾಡ್ತಾನೆ ಇದ್ದಾರೆ, ನೀನು ರಿಪ್ಲೈ ಮಾಡು. ಯಾಕಣ್ಣ ನಿಮ್ಮ ವೈಭವಿ ಅತ್ತಿಗೆ 2 ಸಲ ಕೋಪದಲ್ಲಿ ನಿನ್ನ ಹುಡ್ಕೊಂಡು ಬಂದಿದ್ರು, ನಿಮ್ಮಿಬ್ಬರಿಗೆ ಏನಾದರೂ ಜಗಳ ಆಯಿತಾ ಅಂತಾನೆ ಬ್ಯಾಟ್ರಿ. ಅಯ್ಯೋ ಯಾಕೆ ಕೇಳ್ತೀಯ, ಕೆಲಸ ಇದೆ ಅಂದರೆ ಅರ್ಥನೇ ಮಾಡ್ಕೊಳ್ಳಲ್ಲ, ಒಂದು 10 ಸಲ ಕಾಲ್ ಮಾಡ್ತಾಳೆ ಅಂತಾನೆ ಕಂಟಿ. ಎಲ್ಲಿಗೆ ಹೋಗಿದ್ದೆ ಅಂತ ಕಾಲ್ ಮಾಡಿರ್ತಾಳೆ ಅಂತಾನೆ ಬ್ಯಾಟ್ರಿ. ಫೋನ್ ಮಾಡಿದರೆ ಎಲ್ಲ ಸರಿಯಾಗುತ್ತಾ, ಬೆಳಿಗ್ಗೆ ನಾನೇ ಮಾಡ್ತೀನಿ, ನಿದ್ದೆ ಮಾಡು ಅಂದರೂ ಕೇಳಲೇ ಇಲ್ಲ, ಪದೇ ಅದೇ ರಾಗ ಅಂತಾನೆ ಕಂಟಿ. ಸರಿ ಅಂತ ಸಮಸ್ಯೆ ನಿನಗೇನಣ್ಣ ಆಗಿತ್ತು ಅಂತಾನೆ ಬ್ಯಾಟ್ರಿ. ಅದು ದೊಡ್ಡ ಕತೆ ಅಂತ ನಡೆದಿರೋದನ್ನು ಹೇಳಿ ಟೈಮಲ್ಲಿ ಈ ವೈಭವಿ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ಲು, ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಕೋಪದಲ್ಲಿ ಫೋನ್ ತೆಗೆದು ಕೆಳಗೆಸ್ದೆ, ಆಗ ಸ್ವಿಚ್ ಆಫ್ ಆಗಿರಬೇಕು, ಆಮೇಲೆ ಚೆಕ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತಾನೆ ಕಂಟಿ. ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ ಆಯಿತಾ ಅಂತಾನೆ ಬ್ಯಾಟ್ರಿ. ಹೌದು ಬ್ಯಾಟ್ರಿ, ಈ ಟೆನ್ಷನಲ್ಲಿ ನಾನು ಹೇಗೂ ಅವಳ ಹತ್ರ ಮಾತಾಡಲಿ ಹೇಳು. ಸರಿ ಬಿಡು, ಇವತ್ತು ಡೆಲಿವರಿ ಕೊಡಬೇಕಾಗಿರೋದು 2 ಬೈಕ್ ಅಲ್ವಾ ಅಂತಾನೆ ಕಂಟಿ. ಹೌದಣ್ಣ, ಬೆಳಿಗ್ಗೆ 2 ಬೈಕು ಸರ್ವಿಸ್ಗೆ ಬಂದಿದೆ ಅಂತಾನೆ ಬ್ಯಾಟ್ರಿ. ಸರಿ ನೀನು ಕೆಲಸ ಮಾಡು ಅಂತ ಕಂಟಿ ಕೆಲಸ ಶುರು ಮಾಡ್ತಾನೆ. ಆಗ ವೈಭವಿ ಕಂಟಿ ಹತ್ರ ಬರ್ತಾಳೆ. ಕೂತ್ಕೋ ಅಂತಾನೆ ಕಂಟಿ. ಏನು ಕೂತ್ಕೋ ಬೇಕಾ, ಏನೇ ಆಗಿಲ್ಲ ಅನ್ನೋ ಥರ ಎಷ್ಟು ಆರಾಮಾಗಿ ಹೇಳ್ತಿದ್ಯಾ, ಎಷ್ಟು ಮೆಸೇಜ್ ಮಾಡಿದ್ದೀನಿ, ಎಲ್ಲ ಓಪನ್ ಯಾಕೆ ಮಾಡಿ ನೋಡಿದ್ಯಾ, ಒಂದಕ್ಕೂ ರಿಪ್ಲೈ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ವಾ, ಮೊನ್ನೆ ರಾತ್ರಿ ನಾನು ಮಾತಾಡ್ತಾನೆ ಇದ್ದೀನಿ ಕಾಲ್ ಕಟ್ ಮಾಡ್ತೀಯಾ, ನಿನ್ನ ಆನ್ಲೈನಲ್ಲಿ
ಎಲ್ಲೋ ಇರಲಿಲ್ಲ. ಕಾಲ್ ಮಾಡಿದರೆ ಸ್ವಿಚ್ ಆಫ್. ನನ್ನ ನೀನು ಏನೋ ಅಂದ್ಕೊಂಡಿದ್ಯಾ, ಗೊತ್ತಾಯಿತು ಬಿಡು. ನನ್ನ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಒಂದೇ ವಾರದಲ್ಲಿ ಬೋರ್ ಆಗಿಬಿಟ್ಟೆ ಅನಿಸುತ್ತಲ್ವಾ? ಇದಕ್ಕೆ ಯಾಕೆ ಲವ್ ಮಾಡಬೇಕು? ನಿನ್ನ ಪಾಡಿಗೆ ನೀನು ಇದ್ದಿದ್ರೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ ಅಲ್ವಾ? ಸ್ವಲ್ಪ ದಿನ ಚೆನ್ನಾಗಿ ಮಾತಾಡಿ ಹೊಸಬ್ರು ಬಂದಾಗ ಹಳೆದಕ್ಕೆ ಬಾಯ್ ಬಾಯ್ ಅನ್ನೋದಿದ್ರೆ ಲವ್ ಅಂತ ಯಾಕೆ ನಾಟಕ ಮಾಡಬೇಕು? ನಿಮ್ಗಳ ಬುದ್ಧಿ ಏನು ಅಂತ ಒಂದು ವಾರದಲ್ಲೇ ತೋರಿಸ್ಬಿಟ್ರೆ ಅಲ್ವಾ ಅಂತಾಳೆ ವೈಭವಿ. ಫೋನ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಅಂತಂದರೆ ಏನೋ ಕೆಲಸ ಇರಬೇಕು ಅಂತ ಅರ್ಥ ಅಲ್ವಾ ಅಂತಾನೆ ಬ್ಯಾಟ್ರಿ. ಮಧ್ಯರಾತ್ರಿಯಲ್ಲಿ ಹೊರಗೆ ಹೋಗುವಂಥದ್ದು ಏನಿರುತ್ತೆ? ಊರು ಸುತ್ತಕ್ಕೆ ಹೋಗಿರ್ತಾನೆ. ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ದು ಸರ್ಗೆ ಡಿಸ್ಟರ್ಬ್ ಆಗಿರುತ್ತೆ, ಅದಕ್ಕೆ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ದು ಅಂತಾಳೆ ವೈಭವಿ. ಏನು ಆವಾಗಿಂದ ನೋಡ್ತಾನೆ ಇದ್ದೀನಿ, ಕಿರ್ತಾನೆ ಇದೆಯಲ್ಲ, ನನಗೇನು ಟೆನ್ಷನ್ ಇತ್ತು ಅಂತ ನಿನಗೆ ಗೊತ್ತಾ? ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ವಾ? ಹುಡುಗರು ಕಷ್ಟ ನಿಮ್ಮಂಥವರಿಗೆ ಎಲ್ಲ ಅರ್ಥ ಆಗುತ್ತೆ. ನೋಡು ವೈಭವಿ, ನಾನು ಬ್ಯುಸಿ ಇದ್ದೀನಿ, ಮಲಗು ಅಂತ ಹೇಳಿದ್ನಾ ಇಲ್ವಾ? ಸ್ವಲ್ಪನಾದರೂ ಬುದ್ಧಿ ಇದೆಯೇನೆ ನಿನಗೆ? ಒಳ್ಳೆ ಮೆಂಟಲ್ ಥರ ಪದೇ ಪದೇ ಕಾಲ್ ಮಾಡ್ತಾನೆ ಇದೆಯಾ? ನೋಡು, ನನಗೆ ಇದೆಲ್ಲ ಸೆಟ್ ಆಗ್ತಿಲ್ಲ, ನನ್ನಿಂದ ಬೇಜಾರಾಗ್ತಿದೆ ತಾನೇ, ಅದಕ್ಕೆ ಬಿಟ್ಟು ಹೋಗ್ತಾ ಇರು. ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಅನಿಸೋದೇ ಇಲ್ಲ ಅಲ್ವಾ? ಬರೀ ನೀನು ಕಾಲ್ ಮಾಡಿದಾಗ ಮಾತಾಡಬೇಕು, ನಿನ್ನ ಮೆಸೇಜ್ಗೆ ರಿಪ್ಲೈ ಮಾಡಬೇಕು ಅಷ್ಟೇ ಅಲ್ವಾ ನಿನಗೆ ಬೇಕಾಗಿರೋದು? ಯಾವಾಗಲೂ ನನಗೆ ಅದನ್ನೇ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಅದಕ್ಕೆ ನನಗೆ ಯಾವುದು ಬೇಡ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿದ್ದು ಬಿಡ್ತೀನಿ ಅಂತಾನೆ ಕಂಟಿ. ಹಾಗಿದ್ರೆ ನಾನು ಬೇಡವಾ ನಿನಗೆ ಅಂತಾಳೆ ವೈಭವಿ. ಅಮ್ಮ ತಾಯಿ, ನಿನ್ನ ಲವ್ ಸಾಕು, ನಿನ್ನ ಟಾರ್ಚರು ಸಾಕು. ನಾನು ಹೇಳಿದ್ದನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ನೀನು ಬೇಕಾಗೇ ಇಲ್ಲ. ಪ್ಲೀಸ್ ತೊಲಗು ಇಲ್ಲಿಂದ ಅಂತಾನೆ ಕಂಟಿ. ಸಿಟ್ಟಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ವೈಭವಿ ಅಳ್ತಾ ಕಂಟಿನೇ ನೋಡ್ತಾ ಮುಂದೆ ಹೋಗಿ ವಾಪಸ್ ಬಂದು, ನೀನು ತೊಲಗು ಅಂದಿದ ತಕ್ಷಣ ನಾನು ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೋಡು, ತಪ್ಪು ಮಾಡಿದ್ದು ನೀನು, ಸಾರಿ ಕೇಳಬೇಕಾಗಿರೋದು ನೀನು, ಅದಕ್ಕೆ ಇಲ್ಲೇ ಇಂದ 1 ಇಂಚು ನಾನು ಕದಲಲ್ಲ. ನೀನು ಸಾಯಿಸಿದ್ರು ನಾನು ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಕೆಳಗಡೆ ಕೂತ್ಕೋತಾಳೆ ವೈಭವಿ. ಈಚೆ ಮುತ್ತು ಕೆಲಸ ಮಾಡುವಲ್ಲೇ ಅಮಿತ್ ಬಾಯಿ ಮನೆಯಿಂದ ಊಟ ಬಂತ ಅಂತಾನೆ. ಬನ್ನಿ ಊಟ ಮಾಡೋಣ ಅಂತಾನೆ ಅಮಿತ್. ಸರಿ, ನಾನು ಊಟ ತರ್ತೀನಿ ಅಂತ ಮುತ್ತು ತನ್ನ ಊಟನ ತರ್ತಾನೆ. ಇವತ್ತೇನು ಸ್ಪೆಷಲ್, ರೊಟ್ಟಿನ ರೈಸ ಅಂತಾನೆ ಮುತ್ತು. ಆಗ ಮಹಿಮಾ ಗಟ್ಟಿಕ್ಕ ಪಲಾವ್ ಅಂತಾಳೆ. ಕಡಲೆ ಹಿಟ್ಟಿಂದ ಮಾಡೋದು ಬಾಯ್ ಅಂತಾನೆ ಅಮಿತ್. ಅವರಿಗೂ ಕೊಡು ಅಂತಾನೆ. ಬೇಡ, ನಾನು ತಂದಿದ್ದೀನಿ ಅಂತಾನೆ ಮುತ್ತು. ತಗೊಳ್ಳಿ ಪರವಾಗಿಲ್ಲ ಅಂತಾನೆ ಅಮಿತ್. ಆಗ ಮುತ್ತು ತನ್ನ ಊಟನ ಅವರಿಗೆ ಕೊಡ್ತಾನೆ. ಬೆಂಡೆಕಾಯಿ ಪಲ್ಯ ಅಂತಾನೆ. ಹೇಗಿದೆ ಅಂತ ಕೇಳ್ತಾನೆ. ಚೆನ್ನಾಗಿದೆ ಅಂತಾಳೆ ಮಹಿಮಾ. ನಾನೇ ಮಾಡಿದ್ದು ಅಂತಾನೆ ಮುತ್ತು. ಆಗ ಮಹಿಮಾ ಅಣ್ಣನ ಹತ್ರ, ಇವರೇ ಯಾಕೆ ಅಡುಗೆ ಮಾಡ್ತಾರೆ, ಹೆಂಡ್ತಿ ಇಲ್ವಾ ಅಂತ ಕೇಳ್ತಾಳೆ. ಆಗ ಮುತ್ತು ಸುಮ್ಮನಾಗ್ತಾನೆ. ಈಚೆ ಚಂದನ ಮೈ ಮುಟ್ಟಿ, ಅಯ್ಯೋ ಇನ್ನೂ ಸುಡ್ತಾ ಇದೆಯಲ್ಲ, ಮಾತ್ರೆ ಕೊಡೋದು ಒಳ್ಳೆಯದು ಅಂತ ಚಂದನ ಹೊರಗೆ ಬಂದು ನಟರಾಜನ ಹತ್ರ ಟ್ಯಾಬ್ಲೆಟ್ ತರಬೇಕಿತ್ತು ಅಂತಾಳೆ. ಯಾರಿಗೆ ಏನಾಗಿದೆ ಅಂತಾರೆ ನಟರಾಜ. ಮೈಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತಾಳೆ ಚಂದನ. ಅದಕ್ಕೆ ಯಾರಾದರೂ ಟ್ಯಾಬ್ಲೆಟ್ ತಗೋತಾರಾ? ಒದ್ದೆ ಬಟ್ಟೆನ ತಲೆ ಮೇಲೆ ಹಾಕಿಬಿಡು, ಸರಿ ಹೋಗುತ್ತೆ ಅಂತಾರೆ ನಟರಾಜ. ಇದು ನಿಮ್ಮ ಕಾಲ ಅಲ್ಲ, ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಮೊದಲು ಹೋಗಿ ಟ್ಯಾಬ್ಲೆಟ್ ತನ್ನಿ ಅಂತಾಳೆ ಚಂದನ. ಸರಿ, ಹೋಗಿ ತರ್ತೀನಿ ಅಂತ ಹೊರಡ್ತಾರೆ. ಟೀ ಪುಡಿನೂ ತರಬೇಕು ಅಂತಾಳೆ ಚಂದನ. ಸರಿ ಅಂತ ನಟರಾಜ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.